ಮದುವೆಗೆ ಒಪ್ಪಿದನೇನೆ ನಿನ್ನ ಮಗ? ನೋಡಿ, ನಾನು ಎಷ್ಟೇ ಹೇಳಿದ್ರು ಅವನು ಮತ್ತೆ ಮದುವೆಗೆ ಒಪ್ತಾನೆ ಇಲ್ಲ ರೀ. ರಾಜ, ಲೇ ರಾಜ, ಮದುವೆ ಬೇಡವೆನ್ನಲು ಏನಾಗಿದೆಯೋ ನಿನಗೆ ದಾಡಿ? ಅಪ್ಪಾಜಿ, ಮರು ಮದುವೆ ಆಗುವ ಇಷ್ಟ ನನಗಿಲ್ಲ. ಬಲವಂತ ಮಾಡಬೇಡಿ ಅಪ್ಪಾಜಿ. ನೋಡಪ್ಪ, ಈ ವಂಶ ಬೆಳಗ್ಬೇಕಂದ್ರೆ ನೀನು ಮತ್ತೊಂದು ಮದುವೆ ಆಗಬೇಕು. ಅದಕ್ಕೋಸ್ಕರ ಮದುವೆ ಆಗಪ್ಪ. ಇರೋವಷ್ಟು ದಿನ ತಿಂದುಂಡು ಈ ಸರ್ವ ಆಸ್ತಿಯನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ಬರೆದರೆ ಸೂರ್ಯಚಂದ್ರ ಇರುವವರೆಗೂ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯುವುದಲ್ಲ. ನೋಡ್ಕಂದ, ನನಗೆ ಸಾಯೋ ಮುನ್ನ ನಿನ್ನ ಮೊಮ್ಮಗನ ಆಡಿಸ್ಬೇಕಂತ ಆಸೆ. ಅದಕ್ಕೋಸ್ಕರ ಮದುವೆ ಆಗಪ್ಪ. ಸಾಧ್ಯವಿಲ್ಲ. ಮದುವೆ ಅಂದ್ರೆ ನಾನು ಈ ಮನೆಯಲ್ಲಿ ಇರಲಾರೆ. ಇವನನ್ನು ಮದುವೆಗೆ ಒಪ್ಪಿಸಲು ಆ ಶಿವಣ್ಣನೊಬ್ಬನಿಂದ ಮಾತ್ರ ಸಾಧ್ಯ. ನೆನೆದವರ ಮನದಲ್ಲಿ ಎಂಬಂತೆ ಬಂದೇ ಬಿಟ್ಟೆಯ? ಬಾ ಶಿವಣ್ಣ. ವಿಷಯ ಏನು ಎಂದು ಹೇಳಿ ಯಜಮಾನರೇ. ನೋಡು ಶಿವಣ್ಣ, ಮರು ಮದುವೆಯಾಗಿ ಈ ಮನೆ ಬೆಳಗುವ ಕಂದನನ್ನು ಕರುಣಿಸೋ ಎಂದು ಅಂಗಲಾಚಿ ಕೇಳಿದರು. ಮದುವೆಗೆ ಒಪ್ಪದಾಗಿದ್ದಾನೆ ಈ ರಾಜಣ್ಣ. ಚಿಕ್ಕ ಯಜಮಾನರ ಹೆಂಡತಿ ಬದುಕಿರಬೇಕಾದರೆ ಮರು ಮದುವೆ ಯಾಕೆ ಯಜಮಾನರೇ? ನಿಮ್ಮ ವಂಶ ಜ್ಯೋತಿ ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ನಿಮ್ಮ ಮನೆ ಸೇರಲು. ಶಿವಣ್ಣ, ಏನಪ್ಪ ನಿನ್ನ ಮಾತಿನ ಅರ್ಥ? ಏನು, ನಮ್ಮ ವಂಶದ ಬಳ್ಳಿ ಹಬ್ಬಿ ನಿಂತಿದೆ ಅಂತ ಹೇಳ್ತಾ ಇದೆಯಲ್ಲ, ಅದೇನಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಕಂದ ಹೊಟ್ಟೆಯಲ್ಲಿರೋ ಮುನ್ನವೇ ಮನಪೂರ್ವಕವಾಗಿ ಶ್ರೀಶೈಲ ಮಲ್ಲಿನಾಥನ ಕ್ಷೇತ್ರದಲ್ಲಿ ಮನಪೂರ್ವಕವಾಗಿ ಬೇಡಿಕೊಂಡು ಪಡೆದಿರಲ್ಲ ಮುತ್ತಿನಂತ ಗಂಡು ಮಗುವನ್ನು. ಅದೇ ತಾಯಿ ನಿಮ್ಮ ಮಡಿಲಲ್ಲಿ ಆಡುತ್ತಿರುವ ಈ ಕಂದನೇ ನಿಮ್ಮ ವಂಶ ಜ್ಯೋತಿ ತಾಯಿ. ನಿನಗೆ ಹುಚ್ಚೇನಾದರೂ ಹಿಡಿದಿದೆಯೇನೋ? ಹುಚ್ಚು ಹಿಡಿಯುವುದರಲ್ಲಿದೆ. ಹುಚ್ಚು ಹಿಡಿದು ತಿರುಗುವ ಮುಂಚೆ ಈ ನನ್ನ ಸಹೋದರಿಯಾದ ಗೌರಿಯನ್ನು ಗಂಡನ ಮನೆ ಸೇರಿಸಿ ಮುಕ್ತಿ ಪಡೆಯಲೆಂದು ಬಂದಿರುವೆ. ಈ ನನ್ನ ಸಹೋದರಿಯಾದ ಗೌರಿಯನ್ನು ತಂಗಿಯ ರೂಪದಲ್ಲಿ ಕಾಣುವುದಲ್ಲದೆ ಕಾಮದ ದೃಷ್ಟಿಯಲ್ಲಿ ಕಂಡಿದ್ದೇ ಆದರೆ ಹೆತ್ತ ತಾಯಿಯಲ್ಲಿ ಕಾಮದ ಹವಲು ತೀರಿಸಿಕೊಂಡಂತೆ. ಈ ಮಾತು ನಿಮ್ಮ ಪಾದದಾಣೆಗೂ ಸತ್ಯ. ಗೌರಿ ನನ್ನ ಸಹೋದರಿ ಯಜಮಾನರೇ. ಶಿವಣ್ಣ, ಎಂಥ ಸತ್ವ ಪರೀಕ್ಷೆಯ ಕಾಲವಿದು. ಗೌರಿ, ಶಿವಣ್ಣನಾಡುವ ಮಾತು ಸತ್ಯವೇನಮ್ಮ? ಹೌದು ಮಾವನವರೇ, ಈ ಮನೆತನದ ಮಾನ ಮರ್ಯಾದೆ ಉಳಿಸುವುದಕ್ಕೋಸ್ಕರವಾಗಿ ತನ್ನ ಸ್ವಂತ ಸುಖವನ್ನು ಬಲಿ ಕೊಟ್ಟಿದ್ದಾನೆ ಈ ದೇವರು. ಮಾವ, ನಾವಿಬ್ಬರು ಮದುವೆ ಆದ್ರೂ ಕೂಡ ಬಹಿರಂಗದಲ್ಲಿ ನಾವು ಇಬ್ಬರು ಗಂಡ ಹೆಂಡತಿಯರು. ಆದ್ರೆ ಅಂತರಂಗದಲ್ಲಿ ಯಾವತ್ತಿದ್ರೂ ನಾವು ಅಣ್ಣ ತಂಗಿಯರಾಗಿ ಬದುಕಿದ್ದೇವೆ ಮಾವ. ಮಾವ, ಇಷ್ಟೆಲ್ಲ ನನ್ನ ಪರಿಸ್ಥಿತಿಗೆ ಕಾರಣ ಬೇರೆ ಯಾರು ಅಲ್ಲ ಮಾವ. ನನ್ನ ಶೀಲವನ್ನು ಹಾಳು ಮಾಡಿದವನು ನಿಮ್ಮ ಮಗ ಮಾವ, ನಿಮ್ಮ ಮಗ. ನನ್ನ ಮನೆತನದ ಮರ್ಯಾದೆಗಾಗಿ ನಿನ್ನ ಸುಖ ಸಂತೋಷಗಳನ್ನೇ ಬಲಿ ಕೊಟ್ಟ ತ್ಯಾಗ ಮಾಡಿದ ನೀನು ದೇವಮಾನವನಪ್ಪ, ದೇವಮಾನವ. ಯಜಮಾನರೇ, ತಾವು ಮಾಡಿದ ಘನ ಕಾರ್ಯಗಳ ಮುಂದೆ ಇದ್ಯಾವ ದೊಡ್ಡ ಕೆಲಸ ಯಜಮಾನರೇ.
ಯಾರಿಗೋ ಹುಟ್ಟಿ ಎಲ್ಲಿಯೋ ಬಿದ್ದು ಸತ್ತು ಹೋಗುತ್ತಿದ್ದ ಈ ಅನಾಥನನ್ನು ಸಾಕಿ ಸಲುಹಿ ದೊಡ್ಡವನನ್ನಾಗಿ ಮಾಡಿದ್ದು ಸಾಮಾನ್ಯವೇ? ಯಜಮಾನರೇ, ಈ ನನ್ನ ಸಹೋದರಿಯಾದ ಗೌರಿಯನ್ನು ತಮ್ಮ ಮನೆ ತುಂಬಿಸಿಕೊಂಡರೆ ಈ ಅನಾಥನ ಜನ್ಮ ಸಾರ್ಥಕವಾದ. ದಯವಿಟ್ಟು ಇಲ್ಲ ಎನ್ನಬೇಡಿ ಧನಿಗಳೇ, ದಯವಿಟ್ಟು. ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ಮದ್ಯಪಾನ ಮಬ್ಬಿನಲ್ಲಿ ಅತ್ತಿಗೆ ಎಂಬುದನ್ನು ಅರಿಯದೆ ಇವಳ ಶೀಲ ಬಲಿ ತೆಗೆದುಕೊಂಡ ಬಲಿಪಶು ನಾನೇ. ನನ್ನ ಪಾಪಕ್ಕೆ ದೇವರು ತಕ್ಕ ಪ್ರತಿಫಲ ಕೊಟ್ಟ. ನಿನ್ನನ್ನು ನೀನು ಸುಟ್ಟುಕೊಂಡು ನಮ್ಮ ಮನೆಗೆ ಬೆಳಕು ನೀಡಿದೆಯಮ್ಮ. ಇಲ್ಲಿ ಮುಕ್ತವಾಯಿತು